ಬ್ರಹ್ಮವೈವರ್ತ ಪುರಾಣದಲ್ಲಿ 2ನೆಯ ಖಂಡ ಪ್ರಕೃತಿ ಖಂಡದಲ್ಲಿ ನಾವು ಅನೇಕ ದೇವತೆಗಳ ಸ್ತ್ರೀ ಶಕ್ತಿಗಳ ಕಥೆಗಳನ್ನು ನಾವು ನಿನ್ನೆಯ ದಿನ ನುಡಿದ್ದೆವು. ಸಾವಿತ್ರಿ ದೇವಿಯ ಕಥೆ ಆಗಿರಬಹುದು, ತುಳಸಿಯ ಚರಿತ್ರೆ, ಅವಳ ಮಹಿಮೆ, ಗಂಗೆಯ ಆವಿರ್ಭಾವ, ಅದರ ಪೂರ್ವ ಹಿನ್ನೆಲೆ, ಹೀಗೆ ಅನೇಕ ಸ್ತ್ರೀ ಶಕ್ತಿಗಳ ಚರಿತ್ರೆಯನ್ನು ಮಹಿಮೆಯನ್ನು ತಿಳಿಸ್ತಕ್ಕಂಥದ್ದು ಈ ಪ್ರಕೃತಿ ಖಂಡ. ಅದರಲ್ಲಿ ಸ್ವಧಾ, ಸ್ವಾಹ, ಜರತ್ಕಾರು, ಹೀಗೆ ಅನೇಕ ಸ್ತ್ರೀಯರ ಮಹಿಮೆಗಳನ್ನು ಪೂರ್ವ ಹಿನ್ನೆಲೆಗಳನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಸಮಯದ ಮಿತಿಯಲ್ಲಿ ಕೆಲವು ಮುಖ್ಯವಾದಂತಹ ಕೆಲವು ಭಾಗಗಳನ್ನು ಮಾತ್ರ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಎಲ್ಲ ಸ್ತ್ರೀ ದೇವತೆಗಳಲ್ಲಿ ಅಂತಹ ಶಕ್ತಿ, ಅಂತಹ ಪಾತಿವ್ರತ್ಯ, ಅಂತಹ ಜ್ಞಾನ, ಯಾವುದೇ ರೀತಿಯ ವೈಭವ ನಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂತಹ ಲಕ್ಷ್ಮಿಯ ಸನ್ನಿಧಾನದಿಂದಾಗಿ ಅವರೆಲ್ಲರೂ ಕೂಡ ಆ ಸಾಧನೆಯನ್ನು ಮಾಡಿದವರು, ಆ ಎತ್ತರವನ್ನು ಪಡೆದವರು ಎನ್ನತಕ್ಕಂತಹ ಮಾತನ್ನು ಬ್ರಹ್ಮವೈವರ್ತ ಪುರಾಣ ಹೇಳಿ ಲಕ್ಷ್ಮಿಯ ಕಥೆಯನ್ನು ಕೂಡ ವಿಸ್ತಾರವಾಗಿ ನಿರೂಪಣೆ ಮಾಡ್ತದೆ. ನಮಗೆಲ್ಲರೂ ಕೂಡ ಪರಿಚಯ ಇರತಕ್ಕಂತಹ ಆ ಸಮುದ್ರ ಮಥನದ ಕಥೆಯನ್ನು, ಇಂದ್ರ ರಂಭೆಯೊಟ್ಟಿಗೆ ವಿಹಾರವನ್ನು ಮಾಡ್ತಿರಬೇಕಾದ್ರೆ ದೂರ್ವಾಸರರು ಬರ್ತಾರೆ. ದೂರ್ವಾಸರರು ಭಗವಂತನ ಆರಾಧನೆಯನ್ನು ಮಾಡಿ ಭಗವತ್ ಪ್ರಸಾದ ರೂಪವಾದಂತಹ ಭಗವಂತನಿಗೆ ಅರ್ಪಣೆ ಮಾಡಿದ ಪುಷ್ಪವನ್ನು ಪ್ರಸಾದ ರೂಪದಲ್ಲಿ ಇಂದ್ರದೇವನಿಗೆ ಕೊಟ್ಟಾಗ ಮೋಹದ ಮದದಲ್ಲಿದ್ದಂತಹ ಇಂದ್ರ ಆ ಪುಷ್ಪವನ್ನು ತನ್ನ ಆನೆಯ ಮಸ್ತಕದ ಮೇಲೆ ಅದನ್ನು ಹಾಕ್ತಾನೆ. ಹೀಗೆ ಭಗವಂತನ ಪ್ರಸಾದವನ್ನು ಗೌರವ ಭಾವದಿಂದ ಸ್ವೀಕರಿಸದೆ ಅದನ್ನು ನಿರ್ಲಕ್ಷ್ಯ ಮಾಡಿದ ಪ್ರಭಾವವಾಗಿ ರಾಜ್ಯಭ್ರಷ್ಟನಾಗ್ತಾನೆ, ಸ್ವರ್ಗಭ್ರಷ್ಟನಾಗ್ತಾನೆ. ಕೊನೆಗೆ ಬ್ರಹ್ಮದೇವರಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಒಂದು ಉಪಾಯವನ್ನು ಹೇಳ್ತಾನೆ. ದೈತ್ಯರು ಮತ್ತು ದೇವತೆಗಳು, ದ್ವಿತೀಯ ಮಕ್ಕಳು ಅದ್ವಿತೀಯ ಮಕ್ಕಳು ಇಬ್ಬರೂ ಸೇರಿ ಸಮುದ್ರ ಮಥನವನ್ನು ಮಾಡಿ ಅಂತ ಭಗವಂತ ಆದೇಶ ಮಾಡ್ತಾನೆ. ಅದಕ್ಕನುಗುಣವಾಗಿ ಸಮುದ್ರ ಮಥನದಲ್ಲಿಯೂ ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಸ್ವಯಂ ಭಗವಂತನೇ ಅನುಗ್ರಹವನ್ನು ಮಾಡ್ತಾ ಪರ್ವತವನ್ನು ತರುವುದರಿಂದ ಹಿಡಿದು ಆ ಸಮುದ್ರ ಮಥನ ಮಾಡುವ ಅಮೃತವನ್ನು ತರುವ ಕೆಲಸದವರೆಗೂ, ಅಮೃತವನ್ನು ಹಂಚುವವರೆಗೂ ಕೂಡ ಎಲ್ಲ ಅನುಗ್ರಹವನ್ನು, ಎಲ್ಲ ರೀತಿಯ ದೇವತೆಗಳಿಗೆ ದೈತ್ಯರಿಗೆ ಬೇಕಾದಂತಹ ಶ್ರೇಯಸ್ಸಿಗೆ ಆ ಅಮೃತ ಮಥನದಲ್ಲಿ ಅಮೃತದ ಪ್ರಾದುರ್ಭಾವಕ್ಕೆ ಕಾರಣವಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಭಗವಂತನೇ ಅನುಗ್ರಹ ಮಾಡಿದ್ದಾನೆ. ಆ ಸಮುದ್ರ ಮಥನದಲ್ಲಿ ಅನೇಕ ಪಾರಿಜಾತ, ತುಳಸಿ ಮೊದಲಾದಂತಹ ಅನೇಕ ಪವಿತ್ರವಾದಂತಹ ವಸ್ತುಗಳ ಆವಿರ್ಭಾವ ಲೋಕಕ್ಕೆ ನಡೆದಿದೆ. ಅದರಲ್ಲಿ ಲಕ್ಷ್ಮೀದೇವಿಯು ಕೂಡ ಪ್ರಾದುರ್ಭೂತಳಾಗಿ ಬಂದಿದ್ದಾಳೆ. ಬಂದು ಆ ಲಕ್ಷ್ಮೀದೇವಿ ನಾರಾಯಣನನ್ನು ವಿವಾಹವಾಗಿದ್ದಾನೆ ಅಂತಕ್ಕಂತಹ ಆ ಸಮುದ್ರ ಮಥನದ ಮಾತನ್ನು ಅತ್ಯಂತ ಸಂಕ್ಷೇಪವಾಗಿ ಬ್ರಹ್ಮವೈವರ್ತ ಪುರಾಣ ನಿರೂಪಣೆ ಮಾಡ್ತದೆ. ಅದಾದ ನಂತರ ಷಷ್ಠೀ ದೇವಿ ಎಂಬುದಾಗಿ ದೇವಿಯ ಕಥೆಯನ್ನು ನಿರೂಪಣೆ ಮಾಡ್ತದೆ. ಪ್ರಾಯ ನಾವೆಲ್ಲರೂ ಕೂಡ ಮಗು ಹುಟ್ಟಿದ ನಂತರ ಮನೆಯಲ್ಲಿ ಪ್ರಸೂತಿಯ ಗೃಹದಲ್ಲಿ 6ನೆಯ ದಿನ ಅಥವಾ 7ನೆಯ ದಿನ ಮನೆಯಲ್ಲಿ ಮಗುವಿನ ರಕ್ಷಣೆಗೋಸ್ಕರ ಒಂದು ಪೂಜಾ ವಿಧಾನವನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ. ಅದರ ಪರಿಚಯವನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಅವಳ ಹೆಸರು ಷಷ್ಠೀ ದೇವಿ ಎಂಬುದಾಗಿ. ಪ್ರಿಯವ್ರತ ಮತ್ತು ಮಾಲಿನಿ ಎಂಬತಕ್ಕಂತಹ ಇಬ್ಬರು ದಂಪತಿಗಳಲ್ಲಿ ಅನೇಕ ವರ್ಷಗಳ ನಂತರ ಭಗವಂತನ ಅನುಗ್ರಹದಿಂದಾಗಿ ಒಬ್ಬ ಪುತ್ರನ ಜನನವಾಗಿದೆ. ಆ ಮಗು ಹುಟ್ಟಿ 4-5 ದಿನಗಳಲ್ಲಿ ಆ ಚಿಕ್ಕ ಹಸುಗೂಸು ಜೀವವನ್ನು ಕಳೆದುಕೊಂಡಿದೆ. ಆ ಸತ್ತು ಬಿದ್ದ ಮಗುವಿನ ಶರೀರವನ್ನು ನೋಡಿ ತಂದೆ ತಾಯಿಗಳು ನಿರಂತರ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿಮಾನದಲ್ಲಿ ಅವರಿಗೆ ಒಬ್ಬಳು ದೇವತೆ ಕಾಣ್ತಾಳೆ. ಅವಳೇ ದೇವಸೇನ, ಸ್ಕಂದನ ಪತ್ನಿ ಷಷ್ಠಿ ಎನ್ನತಕ್ಕಂತಹ ಹೆಸರಿನಿಂದಾಗಿ ಬ್ರಹ್ಮವೈವರ್ತ ಪುರಾಣ ನಿರೂಪಣೆ ಮಾಡ್ತದೆ. ಅವಳನ್ನು ಆ ದಂಪತಿಗಳು ತುಂಬ ವಿಸ್ತಾರವಾಗಿ ಸ್ತೋತ್ರ ಮಾಡ್ತಾರೆ. ಪುತ್ರದಾಹಂ ಅಪುತ್ರಾಯ ಪ್ರಿಯಧಾತ್ರಿ ಪ್ರಿಯಾಯ ಚ ಅಂತ ಅವರ ಸ್ತೋತ್ರವನ್ನು ನೋಡಿ ಅವಳು ಹೇಳ್ತಾಳೆ, ಮಕ್ಕಳಿಲ್ಲದವರಿಗೆ ನಾನು ಮಕ್ಕಳನ್ನು ಅನುಗ್ರಹ ಮಾಡ್ತೇನೆ, ಮಕ್ಕಳಿಗೆ ಬೇಕಾದಂತಹ ದೈಹಿಕ ಶಕ್ತಿಯನ್ನು, ಪೋಷಣೆಯನ್ನು ನಾನು ಅನುಗ್ರಹ ಮಾಡ್ತೇನೆ ಅಂತ
ಅವಳು ಹೇಳಿದಾಗ ಮಹಾಜ್ಞಾನೇನ ಸಹಸಾ ಜೀವಯಾಮಾಸ ಲೀಲೆಯ. ಕೊನೆಗೆ ಅವರಲ್ಲಿದ್ದಂತಹ ಶ್ರದ್ಧೆ ಭಕ್ತಿಯನ್ನು ನೋಡಿ ಭಗವಂತನ ಆಜ್ಞೆಯಂತೆ ಆ ಮಕ್ಕಳನ್ನು ಆ ಮಗುವನ್ನು ಬದುಕಿಸಿದ್ದಾಳೆ. ಹೀಗೆ ಮಗುವಿಗೆ ಪ್ರಾಣದಾನವನ್ನು ಮಾಡಿದಂತಹ ಷಷ್ಠೀ ದೇವಿಯ ಆರಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಪ್ರಸವ ಆದ ನಂತರ 6ನೆಯ ದಿನ 7ನೆಯ ದಿನ ಅವಳ ಪೂಜೆಯನ್ನು ಮಾಡಬೇಕು ಅಂತ ನಮಗೆ ಧರ್ಮಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಹಾಗೆ ಆ ಷಷ್ಠೀ ದೇವಿಯ ಚಿಂತನೆಯನ್ನು ನಡೆಸಿ ಪುರಾಣಗಳಲ್ಲಿ ಷಷ್ಠಿ ಎನ್ನತಕ್ಕಂತಹ ಹೆಸರನ್ನು ನಾವು ಅಲಕ್ಷ್ಮಿಯಲ್ಲಿಯೂ ಕೂಡ ನೋಡ್ತೇವೆ. ಲಕ್ಷ್ಮಿಯ ಸಹೋದರಿಯಾಗಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿದಂತಹ ಕಲಿಯ ಪತ್ನಿಯಾದಂತಹ ದುಷ್ಟಯರಲ್ಲಿ ಅತ್ಯಂತ ಎತ್ತರದಲ್ಲಿ ನಿಲ್ಲುವವಳು ನೀಚಾತಿ ನೀಚಳಾದಂತಹ ಕಲಿಯ ಪತ್ನಿಯನ್ನು ಕೂಡ ಷಷ್ಠಿ ಎನ್ನತಕ್ಕಂತಹ ಹೆಸರಿನಿಂದಾಗಿ ಪುರಾಣ ಪರಿಚಯ ಮಾಡಿಕೊಡ್ತದೆ. ಆದರೆ ನಾವು ಆರಾಧನೆ ಮಾಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹುಟ್ಟಿದ ನಂತರ ಜನ್ಮ ನಕ್ಷತ್ರದ ಆಚರಣೆಯನ್ನು ನಾವಿವತ್ತು ಪಾಶ್ಚಾತ್ಯರ ಕ್ರಮಗಳಲ್ಲಿ ಜನ್ಮಾಚರಣೆಯನ್ನು ನಾವಿವತ್ತು ನಡೆಸ್ತಾ ಇದ್ದೇವೆ. ಆದರೆ ನಮ್ಮ ಶಾಸ್ತ್ರಗಳು ಕೂಡ ನಮ್ಮ ಪ್ರತಿ ಜನ್ಮದ ದಿನದಂದು ಜನ್ಮಾಚರಣೆಯನ್ನು ಮಾಡುವ ವಿಧಾನವನ್ನು ಹೇಳ್ತದೆ. ಅಂದಿನ ದಿನ ಎಳ್ಳನ್ನು 4 ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಹೇಳ್ತದೆ. ಎಳ್ಳಿನ ಎಣ್ಣೆಯನ್ನು ಅಭ್ಯಂಗ ಮಾಡಿಕೊಂಡು ಆ ಬಿಸಿ ನೀರಿನಲ್ಲಿ ಎಳ್ಳನ್ನು ಹಾಕಿ ಎಳ್ಳಿನ ಸ್ನಾನವನ್ನು ಮಾಡಬೇಕು. ನಂತರ ಸುಮಾರು 16 ದೇವತೆಗಳಿಗೆ, ಆ 16 ದೇವತೆಗಳನ್ನು ಹೇಳಬೇಕಾದ್ರೆ ಕುಲದೇವರು, ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು, ಸಪ್ತ ಚಿರಜೀವಿಗಳು, ಅಶ್ವತ್ಥಾಮ ಬಲಿ ಮೊದಲಾದಂತಹ ಚಿರಜೀವಿಗಳು, ಮಾರ್ಕಂಡೇಯರು, ಗಣಪತಿ, ಸೂರ್ಯ, ಕೊನೆಗೆ ಷಷ್ಠೀ ದೇವಿಗೆ, ಹೀಗೆ 16 ದೇವತೆಗಳಿಗೆ ಎಳ್ಳಿನಿಂದಾಗಿ ಅವರ ಪೂಜೆಯನ್ನು ಮಾಡಬೇಕು. ನಂತರ ಪ್ರಸಾದ ರೂಪದಲ್ಲಿ ಆ ಎಳ್ಳನ್ನು ಸ್ವೀಕಾರ ಮಾಡಬೇಕು. ಹೀಗೆ ನಂತರ ಕುಲದೇವರ ದರ್ಶನವನ್ನು ಮಾಡಬೇಕು ಅಂತ ಹೀಗೆ ಪ್ರತಿ ಜನ್ಮದಿನದಂದು ನಮಗೆ ಒಂದು ಆಚರಣೆಯನ್ನು ನಮಗೆ ಶಾಸ್ತ್ರಕಾರರು ಹೇಳಿಕೊಟ್ಟಿದ್ದಾರೆ. ಆ ಜನ್ಮ ದಿನದಂದು ಕೂಡ ಷಷ್ಠೀ ದೇವಿಯನ್ನು ಆರಾಧನೆ ಮಾಡಲಿಕ್ಕಿದೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಪೋಷಣೆಯನ್ನು ಕೊಟ್ಟು ಅನುಗ್ರಹ ಮಾಡಿದವಳು ಆ ಸ್ಕಂದನ ಪತ್ನಿ ಷಷ್ಠೀ ದೇವಿ ಎನ್ನುವ ಚಿಂತನೆಯಲ್ಲಿ ಅವಳ ಆರಾಧನೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಹೀಗೆ ಆ ಷಷ್ಠೀ ದೇವಿಯ ಪೂಜೆಯ ವಿಧಿವಿಧಾನವನ್ನು ಹೇಳಿ ಬಾಲಾನಾಂ ಸೂತಿಕಾಗಾರೆ ಷಷ್ಠಾಹೇ ಯತ್ನಪೂರ್ವಕಂ, 6ನೆಯ ದಿನದಂದು ಅವಳ ಪೂಜೆಯನ್ನು ಮಾಡಬೇಕು. ಹಾಗೆ ಬಾಲಾನಾಂ ಶುಭ ಕಾರ್ಯೇಚ ಶುಭಾನ್ನ ಪ್ರಾಶನ ತಥಾ, ನಾವು ಮಕ್ಕಳಿಗೆ ಮಾಡ್ತಕ್ಕಂತಹ ಅನ್ನಪ್ರಾಶನ ಮೊದಲಾದಂತಹ ಸಂಸ್ಕಾರಗಳಲ್ಲೆಲ್ಲ ಆ ಷಷ್ಠೀ ದೇವಿಯ ಪೂಜೆಯನ್ನು ಮಾಡಬೇಕೆಂಬುದಾಗಿ ಆ ಬ್ರಹ್ಮವೈವರ್ತ ಪುರಾಣ ಪರಿಚಯಿಸಿಕೊಡ್ತದೆ. ನಂತರ ಜರತ್ಕಾರು ಎನ್ನತಕ್ಕಂತಹ ಕನ್ಯೆಯ ಚರಿತ್ರೆಯನ್ನು ತುಂಬ ಸಂಕ್ಷೇಪವಾಗಿ ನಾವು ಮಹಾಭಾರತದಲ್ಲಿ ವಿಸ್ತಾರವಾಗಿ ನೋಡ್ತೀವಿ. ವಾಸುಕಿಯ ತಂಗಿಯಾದಂತಹ ಜರತ್ಕಾರು ಎನ್ನುವ ಹೆಸರಿನ ಗಂಡನ್ನೇ ವಿವಾಹವಾಗ್ತಾಳೆ. ಅವರಿಬ್ಬರ ಮಗನಾಗಿ ಆಸ್ತಿಕ ಎನ್ನತಕ್ಕಂತಹ ಮಗ ಹುಡ್ತಾನೆ. ಅವನೇ ಕೊನೆಯಲ್ಲಿ ಆ ಜನಮೇಜಯನ ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಗಳನ್ನೆಲ್ಲ ರಕ್ಷಣೆ ಮಾಡಿದವನೆನ್ನುವ ಕಥೆಯನ್ನು ನಾವು ವಿಸ್ತಾರವಾಗಿ ಮಹಾಭಾರತದಲ್ಲಿ ಕೇಳ್ತೇವೆ. ಆ ಜರತ್ಕಾರುವಿನ ಕಥೆಯನ್ನು ಸಂಕ್ಷೇಪವಾಗಿ ಈ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಆ ಜರತ್ಕಾರು ಎನ್ನುವ ಹೆಸರಿನ ತನ್ನ ಗಂಡನ ಜೊತೆಗೆ ಒಮ್ಮೆ ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದಿದ್ದಾನೆ ಆ ಜರತ್ಕಾರು ಎನ್ನುವ ಮುನಿ. ಆ ಮಧ್ಯಾಹ್ನದ ಕಾಲ ಕ್ರಮಿಸಿ ಸಂಧ್ಯಾಕಾಲ ಸಾಯಂಕಾಲ ಪ್ರಾಪ್ತ ಆಗಿದೆ. ಆ ಸಾಯಂಕಾಲದ ಹೊತ್ತಿನಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕಾದದ್ದು ಅವಶ್ಯವಾಗಿ ಮನುಷ್ಯನ ಆದ್ಯ ಕರ್ತವ್ಯ. ಯಾವುದೇ ಕರ್ತವ್ಯಗಳಿದ್ದರೂ ಕೂಡ ಸಂಧ್ಯಾ ವಂದನೆಯನ್ನು ಲೋಪ ಮಾಡಿ ಯಾವ ಕರ್ಮಾಂಗಗಳನ್ನು ಕೂಡ ಮಾಡುವುದಕ್ಕೆ ಹೇಳುವುದಿಲ್ಲ. ಅದಕ್ಕೋಸ್ಕರ ಅಧ್ಯಯನಾದಿ ಶ್ರೇಷ್ಠ ಕರ್ಮಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಬಾರದು. ಸಂಧ್ಯಾ ವಂದನೆಯನ್ನು ಬಿಟ್ಟು ಬೇರೆ ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಆ ಕಾಲದಲ್ಲಿ ಅದಕ್ಕೆ ಪ್ರಾಶಸ್ತ್ಯವನ್ನು ಧರ್ಮಶಾಸ್ತ್ರರು ಕೊಡುವುದಿಲ್ಲ. ಈ ಪತ್ನಿಗೆ ಜರತ್ಕಾರುವಿಗೆ ಗಂಡನನ್ನು ಎಬ್ಬಿಸಬೇಕು ಬಿಡಬೇಕು ಎನ್ನತಕ್ಕಂತಹ ಸಂದೇಹ. ಯಾಕೆಂದರೆ ಭರ್ತು ಅಪ್ರಿಯಕಾರಿಣ್ಯಾ ಸರ್ವಂ ಭವತಿ ನಿಷ್ಫಲಂ ಅನ್ನತಕ್ಕಂತಹ ಚಿಂತನೆಯನ್ನು ಅವಳು, ಅಂದರೆ ಗಂಡನನ್ನು ಎಬ್ಬಿಸಿ ಅವನ ನಿದ್ರೆಗೆ ತೊಂದರೆಯನ್ನು ಮಾಡಿದರೆ ಅದು ಕೂಡ ತನಗೆ ಭರ್ತೃವಿಗೆ ದುಃಖವನ್ನು ಕೊಟ್ಟ ಹಾಗೆ, ಅವನಿಗೆ ತೊಂದರೆಯನ್ನು ಮಾಡಿದ ಹಾಗೆ, ಆ ತೊಂದರೆಯಿಂದಾಗಿ ನನಗೆ ಪಾಪ ಬರುವುದು ಎನ್ನತಕ್ಕಂತಹ ಸಂಶಯ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅವನನ್ನು ಎಬ್ಬಿಸದೇ ಇದ್ದರೆ, ಅವನು ಸಂಧ್ಯಾವಂದನೆಯನ್ನು ಮಾಡದೇ ಇದ್ದರೆ ಅವನು ಸಂಪಾದನೆ ಮಾಡುವ ಪಾಪಕ್ಕೆ ನಾನು ಕೂಡ ಕಾರಣಲಾಗ್ತೇನೆ. ಅವನನ್ನು ಎಬ್ಬಿಸಬೇಕಾದದ್ದು, ಅವನಿಗೆ ಸಂಧ್ಯಾವಂದನೆಗೆ ಬೇಕಾದ ತಯಾರಿಯನ್ನು ಮಾಡಿಕೊಡಬೇಕಾದದ್ದು, ಇದೆಲ್ಲವೂ ಕೂಡ ನನ್ನ ಕರ್ತವ್ಯ. ಸಸರ್ವದ ಅಶುಚಿರ್ ನಿತ್ಯಂ ಬ್ರಹ್ಮಹತ್ಯಾದಿಕಂ ಲಭೇತು. ಸಂಧ್ಯಾವಂದನೆಯ ಲೋಪ ಆದರೆ ಬ್ರಹ್ಮಹತ್ಯಾದಿ ಪ್ರಾಯಶ್ಚಿತ್ತವೇ ಇಲ್ಲದ ಮಹಾಪಾತಕವನ್ನು ಮಾಡಿದ ಪಾಪ ಬರ್ತದೆ. ಅದರಿಂದಾಗಿ ಎಬ್ಬಿಸಬೇಕು ಬೇಡುವೋ ಅಂತ ತುಂಬ ಸಂದಿಗ್ಧಕ್ಕೆ ಒಳಗಾಗ್ತಾಳೆ. ಒಂದು ಕಡೆಯಲ್ಲಿ ಸಂಧ್ಯಾಲೋಪ ಭಯೇನೈವ ನಿದ್ರಾಭಂಗ ಕೃತಸ್ತವ,
ಸಂಧ್ಯಾವಂದನೆಯನ್ನು ನಂತರ ಅವನಿಗೆ ಎಚ್ಚರ ಆದರೆ ನನ್ನ ಸಂಧ್ಯಾವಂದನೆಗೆ ಲೋಪ ಆಯಿತು, ನೀನು ಎಬ್ಬಿಸಬೇಕಿತ್ತು ಅಂತ ಅವನ ಮೇಲೆ ಒಂದು ರೀತಿಯ ಭಯ. ಅಥವಾ ಎಬ್ಬಿಸಿದರೆ ಶೃಂಗಾರ ಆಹಾರ ನಿದ್ರಾಣಂ ಯಶ್ಚಭಂಗಂ ಕರೋತಿ ಚ ಸವ್ರಜೇತ್ ಕಾಲಸೂತ್ರಂ ಚ ಸ್ವಾಮಿನಶ್ಚ ವಿಶೇಷತಃ. ನಿದ್ರೆ ಮೊದಲಾದಂತಹ ಆಹಾರದ ಸಂದರ್ಭದಲ್ಲಿ, ನಿದ್ರೆಯ ಸಂದರ್ಭದಲ್ಲಿ, ಶೃಂಗಾರದ ಸಂದರ್ಭದಲ್ಲಿ ಯಾರಿಗೂ ಕೂಡ ವಿಘ್ನವನ್ನು ಮಾಡಬಾರದು ಅಂತಲೂ ಕೂಡ ಶಾಸ್ತ್ರಕಾರ ನಿರೂಪಣೆ ಮಾಡ್ತಾರೆ. ಅದರಿಂದಾಗಿ ನಿದ್ರೆಗೆ ನಾನು ಭಂಗವನ್ನು ಉಂಟು ಮಾಡಿದರೆ ಅದರ ಪಾಪ ಬರ್ತದೋ ಅಂತ ಹೀಗೆ ತುಂಬ ಸಂಶಯದಲ್ಲಿದ್ದಾಗ ಕೊನೆಗೆ ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದದ್ದು ಧರ್ಮ, ಧರ್ಮದ ರಕ್ಷಣೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ಅದರಿಂದಾಗಿ ನಾನು ಎಬ್ಬಿಸ್ತೇನೆ. ಆ ಎಬ್ಬಿಸಿದಾಗ ಅವನು ಕೋಪಗೊಂಡರೂ ತೊಂದರೆ ಇಲ್ಲ, ಅವನು ಸಂಧ್ಯಾವಂದನೆಯನ್ನು ಮಾಡ್ತಾನೆ, ಧರ್ಮದ ರಕ್ಷಣೆ ಆಗ್ತದೆ ಅಂಥೇಳಿ ತನ್ನ ಗಂಡನನ್ನು ಜರತ್ಕಾರು ಎಬ್ಬಿಸಿದ್ದಾಳೆ. ಆ ಎಬ್ಬಿಸಿದಾಗ ಅವನಿಗೆ ತುಂಬ ಕೋಪ ಬರ್ತದೆ. ಅವಳು ಎಣ್ಣಿಸಿದ ಹಾಗೆಯೇ ನಿದ್ರೆಯನ್ನು ಮಾಡಬೇಕಾದ್ರೆ ಒಳ್ಳೆಯ ನಿದ್ದೆಯಲ್ಲಿದ್ದೆ, ಎಂತಹ ಜ್ಞಾನಿಯಾದರೂ ಕೂಡ ನಿದ್ರೆಯ ಸಂದರ್ಭದಲ್ಲಿ ಕ್ರೋಧ ಲೋಭ ಮದಗಳ ನಿಯಂತ್ರಣ ಅವರಿಗೆ ಇರುವುದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಜರತ್ಕಾರು ಎದ್ದ ಕೂಡಲೇ ಆ ಪತ್ನಿಯನ್ನು ನಿಂದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಅವಳಿಗೆ ಶಾಪವನ್ನು ಕೊಡಲಿಕ್ಕೆ ಹೊರಡ್ತಾನೆ. ಆಗ ಅವಳು ಕೂಡಲೇ ಸೂರ್ಯನನ್ನು ತೋರಿಸ್ತಾಳೆ. ಸೂರ್ಯ ಅಸ್ತ ಆಗ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ಎಬ್ಬಿಸಿದ್ದು, ನನ್ನ ತಪ್ಪಿಲ್ಲ ಅಂತ ಸೂರ್ಯನನ್ನು ತೋರಿಸಿದಾಗ ಆ ನಿದ್ರಾಭಂಗದ ಕೋಪ, ಅವಳ ಮೇಲೆ ಇದ್ದ ಕೋಪ ಅವನಿಗೆ ಸೂರ್ಯನ ಮೇಲೆ ಕೋಪ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಸೂರ್ಯ ನೀನು ಯಾಕೆ ಅಸ್ತ ಆಗ್ತಿದೆಯಾ ಅಂತ ಸೂರ್ಯನ ಮೇಲೆ ಕೋಪ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ತ್ವಾಂಬೋಧಯಾಮಾಸ ವಿಪ್ರ ನಾಹಮಸ್ತಂ ಗತಸ್ತದ. ನಮಗೂ ಕೂಡ ಕೋಪ ಬಂದಾಗ ಇನ್ನು ಸ್ವಲ್ಪ ಲೇಟಾಗಿ ಬೆಳಗ್ಗೆ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾವು ಎಣಿಸ್ತೇವೆ. ಹಾಗೆ ಜರತ್ಕಾರ ಮುನಿಯು ಕೂಡ ಸೂರ್ಯಾಸ್ತ ಆಗ್ತಿರೋದನ್ನು ನೋಡಿ ಇಷ್ಟು ಬೇಗ ಅವಸರ ಏನಿತ್ತು ನಿನಗೆ ಅಂತ ಕೋಪ ಮಾಡಿಕೊಳ್ತಾನೆ. ಆ ತಪಸ್ವಿಯ ಆ ಜರತ್ಕಾರುವಿನ ತಪಸ್ಸಿನ ಬಲವನ್ನು ಆ ಸೂರ್ಯನೂ ಕೂಡ ಅರ್ಥ ಮಾಡಿಕೊಂಡಿದ್ದ. ಅವನಿನ್ನೇನು ಸೂರ್ಯನಿಗೆ ಕೋಪದಿಂದ ಶಾಪ ಕೊಡಬೇಕು, ಸ್ವಯಂ ಸೂರ್ಯನೇ ಕೆಳಗೆ ಇಳಿದು ಬಂದು ಆ ಜರತ್ಕಾರು ಮುನಿಯನ್ನು ಸಮಾಧಾನ ಮಾಡ್ತಾ ಇದ್ದಾನೆ. ಬ್ರಾಹ್ಮಣಾನಾಂಚ ಹೃದಯಂ ನವನೀತ ಸಮಂ ಸದಾ ತೇಷಾಂ ಕ್ಷಣಾರ್ಧಂ ಕ್ರೋಧಶ್ಚ ತಥೋ ಭಸ್ಮ ಭವೇತ್ ಜಗತ್ತು. ನಿರಂತರ ತಪಸ್ಸನ್ನು ಮಾಡಿದ, ಬ್ರಹ್ಮಶಕ್ತಿಯನ್ನು ಸಂಪಾದನೆ ಮಾಡಿದ ಬ್ರಾಹ್ಮಣರ ಹೃದಯ ಅತ್ಯಂತ ಕೋಮಲವಾದದ್ದು, ನವನೀತ ಸಮಂ, ಬೆಣ್ಣೆಯ ಹಾಗೆ ಅತ್ಯಂತ ಮೃದುವಾದದ್ದು. ಯಾರ ತೊಂದರೆಗೂ ಅವರು ಕೇಡನ್ನು ಬಯಸುವುದಿಲ್ಲ. ಆದರೆ ಅವರಿಗೆ ಒಂದು ಕ್ಷಣ ಕೋಪ ಬಂದರೆ ಸಾಕು, ಎಂತಹ ದೊಡ್ಡ ವ್ಯಕ್ತಿಯು ಕೂಡ ಭಸ್ಮನಾಗಿ ಹೋಗ್ತಾನೆ. ನಾವು ನಿನ್ನೆಯ ದಿನ ಆ ಸಗರನ ಕಥೆಯನ್ನು ಕೇಳಬೇಕಾದ್ರೆ 60,000 ಜನ ಮಕ್ಕಳು ಅವನ ದೃಷ್ಟಿಯಿಂದಾಗಿ ನಾಶವಾದದ್ದನ್ನು ನೋಡಿದ್ವಿ. ಅದರಿಂದಾಗಿ ಬ್ರಹ್ಮಶಕ್ತಿಯನ್ನು ಸಂಪಾದನೆ ಮಾಡಿದ ತಪಸ್ವಿಗಳ ಒಂದು ಕ್ಷಣದ ಕ್ರೋಧವೂ ಕೂಡ ನಮ್ಮನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ.